ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದು 71ನೇ ವಿಡಿಯೋ ಆ್ಯಂಡ್ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋದು ಡೈಲಿ ರೂಟೀನಲ್ಲಿ 3rd ವಿಡಿಯೋ. ಆಲ್ರೆಡಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಡೈಲಿ ರೂಟೀನ್ ಮೇಲೆ. ಈ ರೀತಿಯ ವಿಡಿಯೋದಿಂದ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಿಂಪಲ್ ಆಗಿರುತ್ತೆ ಸೆಂಟೆನ್ಸಸ್ ಆ್ಯಂಡ್ ನಿಮಗೆ ಇಂಗ್ಲೀಷಲ್ಲಿ ಹೇಗೆ ಸೆಂಟೆನ್ಸ್ ಫ್ರೇಮ್ ಮಾಡ್ಬೋದು, ಸಿಂಪಲ್ ಸೆಂಟೆನ್ಸ್ನ ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈ ರೀತಿಯ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಯಾರಾಗ್ರಾಫ್ ಈ ಥರ ಇದೆ: ನನ್ನ ದಿನಚರಿ 3 ಅಂತ ಮೆನ್ಷನ್ ಮಾಡಿದ್ದೀನಿ ಬಿಕಾಸ್ ಇದು 3rd ವಿಡಿಯೋ. ನಾನು ಒಬ್ಬಳು ಇಂಗ್ಲೀಷ್ ಶಿಕ್ಷಕಿ ಮತ್ತು ನನ್ನದು ದೊಡ್ಡ ಕುಟುಂಬ, ಆದ್ದರಿಂದ ನನ್ನದು ಬಿಡುವಿಲ್ಲದ ದಿನಚರಿ. ನಾನು ಪ್ರತಿದಿನ 6 ಗಂಟೆಗೆ ಏಳುತ್ತೇನೆ, ಆಮೇಲೆ ಹಲ್ಲುಜ್ಜಿ ಸ್ನಾನ ಮಾಡುತ್ತೇನೆ. ಉಪಹಾರ ಮಾಡಿದ ನಂತರ ಬಟ್ಟೆ ಧರಿಸಿ 7 ಶಾಲೆಗೆ ಹೊರಡುತ್ತೇನೆ, ಕೆಲಸಕ್ಕೆ ಹೊರಡುತ್ತೇನೆ. 8 ಗಂಟೆಗೆ ಶಾಲೆಗೆ ತಲುಪುತ್ತೇನೆ. ನನ್ನ ಪಾಠಗಳನ್ನು ಸಿದ್ಧಪಡಿಸಿ ನಂತರ ಮಧ್ಯಾಹ್ನದವರೆಗೆ ಪಾಠ ಮಾಡುತ್ತೇನೆ. ಇತರ ಶಿಕ್ಷಕರು ಮತ್ತು ನಾನು ಯಾವಾಗಲೂ ಶಿಕ್ಷಕರ ಕೊಠಡಿಯಲ್ಲಿ ಒಟ್ಟಿಗೆ ಊಟ ಮಾಡುತ್ತಾ ಮಾತನಾಡುತ್ತೇವೆ. ಮಧ್ಯಾಹ್ನದ ನಂತರ ಮತ್ತೆ ನಾನು ಪಾಠ ಮಾಡುತ್ತೇನೆ, ಆಮೇಲೆ ವಿದ್ಯಾರ್ಥಿಗಳ ಮನೆ ಕೆಲಸ ಮತ್ತು ಪರೀಕ್ಷೆ ಪತ್ರಿಕೆಗಳನ್ನು ತಿದ್ದುತ್ತೇನೆ. ನಾನು ಮನೆಗೆ ಮರಳಿದ ನಂತರ ನನ್ನ ಮಕ್ಕಳಿಗೆ ಅವರ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ. ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಓದುವ 2 ಮಕ್ಕಳಿದ್ದಾರೆ. ಅವರ ಹೆಸರುಗಳು ಇಬ್ಬನಿ ಮತ್ತು ಅವಿರ. ಆಮೇಲೆ ಒಂದಿಷ್ಟು ವ್ಯಾಯಾಮ ಮಾಡಿ ಮನೆಯವರ ಜೊತೆ ರಾತ್ರಿ ಊಟ ಮಾಡಿ 10 ಗಂಟೆಯ ಹೊತ್ತಿಗೆ ಮಲಗುವ ಮುನ್ನ ಟಿವಿ ನೋಡುತ್ತೇನೆ. ನಾನು ಮಕ್ಕಳ ಜೊತೆಗೆ ಕಾರ್ಟೂನ್ ನೋಡಲು ಇಷ್ಟಪಡುತ್ತೇನೆ. ಕೊನೆಯದಾಗಿ ನಿದ್ರೆ ಮಾಡುವ ಮೊದಲು ದಿನದಲ್ಲಿ ನಡೆದ ಘಟನೆಗಳ ಬಗ್ಗೆ ಹಾಸಿಗೆಯಲ್ಲಿ ಕುಳಿತು ಸ್ವಲ್ಪ ಹೊತ್ತು ಮಾತನಾಡುತ್ತೇನೆ. ನನ್ನ ದಿನಚರಿ, ಮೈ ಡೈಲಿ ರುಟೀನ್ ಅಥವಾ ಮೈ ರುಟೀನ್. ಇವಾಗ ಒಂದೊಂದೇ ಲೈನ್ ತಗೊಂಡು ಅದನ್ನು ಕನ್ನಡದಿಂದ ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅಂತ ನೋಡ್ಕೊಂಡು ಹೋಗೋಣ. ನಾನು ಇಂಗ್ಲೀಷ್ ಶಿಕ್ಷಕಿ. ನಾನು ಐ ಆಮ್ ಇಂಗ್ಲೀಷ್ ಶಿಕ್ಷಕಿ. ಆ್ಯನ್ ಇಂಗ್ಲೀಷ್ ಟೀಚರ್. ಇಂಗ್ಲೀಷ್ ಟೀಚರ್. ಇಂಗ್ಲೀಷ್ ಇದು ಫಸ್ಟ್ ಲೆಟರ್ ಓವೆಲ್ ಸೌಂಡ್ ಕೊಡೋದ್ರಿಂದ ಅದ್ರ ಮೊದಲು ನಾವು ಆ್ಯನ್ ಯೂಸ್ ಮಾಡ್ತೀವಿ. ಮತ್ತು ನನ್ನದು ದೊಡ್ಡ ಕುಟುಂಬ. ಆ್ಯಂಡ್ ಐ ಹ್ಯಾವ್ ಅ ಬಿಗ್ ಫ್ಯಾಮಿಲಿ. ಆದ್ದರಿಂದ ನನ್ನದು ಬಿಡುವಿಲ್ಲದ ದಿನಚರಿ. ಆದ್ದರಿಂದ ನನ್ನದು ಐ ಹ್ಯಾವ್ ಅ ವೆರಿ ಬ್ಯುಸಿ ಡೈಲಿ ರುಟೀನ್. ನಾನು ಪ್ರತಿದಿನ 6 ಗಂಟೆಗೆ ಏಳುತ್ತೇನೆ. ನಾನು ಏಳುತ್ತೇನೆ. ಗೆಟ್ ಅಪ್ ಪ್ರತಿದಿನ, ಎವ್ರಿ ಡೇ 6 ಗಂಟೆಗೆ ಅಟ್ 6 o'clock. ಐ ಗೆಟ್ ಅಪ್ ಎವ್ರಿ ಡೇ ಅಟ್ 6 o'clock. ಆಮೇಲೆ ಹಲ್ಲುಜ್ಜಿ ಸ್ನಾನ ಮಾಡುತ್ತೇನೆ. ಆಮೇಲೆ ನೆಕ್ಸ್ಟ್ ಐ ಬ್ರಷ್ ಮೈ ಟೀತ್. ಸ್ನಾನ ಮಾಡುತ್ತೇನೆ ಆ್ಯಂಡ್ ಹ್ಯಾವ್ ಬಾತ್. ಉಪಹಾರ ಮಾಡಿದ ಮೇಲೆ ಬಟ್ಟೆ ಧರಿಸಿ 7 ಗಂಟೆಗೆ ಕೆಲಸಕ್ಕೆ ಹೊರಡುತ್ತೇನೆ. ಉಪಹಾರ ಮಾಡಿದ ಮೇಲೆ ಆಫ್ಟರ್ ಫಿನಿಶ್ ಮೈ ಬ್ರೇಕ್ಫಾಸ್ಟ್ ಅಂದರೆ ಉಪಹಾರ ಮಾಡಿದ ಮೇಲೆ ಬಟ್ಟೆ ಧರಿಸಿ ಐ ಗೆಟ್ ಡ್ರೆಸ್ಡ್ ಅಂದರೆ ಬಟ್ಟೆ ಧರಿಸಿ ಕೆಲಸಕ್ಕೆ ಹೊರಡುತ್ತೇನೆ. ಆ್ಯಂಡ್ ಲೀವ್ ಫಾರ್ ವರ್ಕ್ ಎಷ್ಟು ಗಂಟೆಗೆ? 7 ಗಂಟೆಗೆ. ಬೈ 7:30 8 ಗಂಟೆಗೆ ಶಾಲೆಗೆ ತಲುಪುತ್ತೇನೆ. ಐ ಗೆಟ್ ಟು ಸ್ಕೂಲ್ ಅಥವಾ ಐ ರೀಚ್ ಟು ಸ್ಕೂಲ್ ಅಂತಲೂ ಬರಿಬೋದು. ಎಷ್ಟು ಗಂಟೆಗೆ? 8 ಗಂಟೆಗೆ. at 8 o'clock. ಐ ಗೆಟ್ ಟು ಸ್ಕೂಲ್ at 8 o'clock. ನನ್ನ ಪಾಠಗಳನ್ನು ತಯಾರಿಸಿ ನಂತರ ಮಧ್ಯಾಹ್ನದವರೆಗೆ ಪಾಠ ಮಾಡುತ್ತೇನೆ. ತಯಾರಿಸಿ ಐ ಪ್ರಿಪೇರ್ ಏನು ಪಾಠಗಳನ್ನು, ಮೈ ಲೆಸನ್ಸ್. ಐ ಪ್ರಿಪೇರ್ ಮೈ ಲೆಸನ್ಸ್. ನಂತರ ಆ್ಯಂಡ್ ದೆನ್ ಪಾಠ ಮಾಡುತ್ತೇನೆ. ಟೀಚ್ ಎಲ್ಲಿವರೆಗೆ? ಮಧ್ಯಾಹ್ನದವರೆಗೆ. ಅಂಟಿಲ್ ನೂನ್. ಅಂಟಿಲ್ ಮೀನ್ಸ್ ವರೆಗೆ, ನೂನ್ ಮೀನ್ಸ್ ಮಧ್ಯಾಹ್ನ. ಇತರ ಶಿಕ್ಷಕರು ಮತ್ತು ನಾನು ಯಾವಾಗಲೂ ಶಿಕ್ಷಕರ ಕೊಠಡಿಯಲ್ಲಿ ಒಟ್ಟಿಗೆ ಊಟ ಮಾಡುತ್ತಾ ಮಾತನಾಡುತ್ತೇವೆ. ಇತರ ಶಿಕ್ಷಕರು ದ ಅದರ್ ಟೀಚರ್ಸ್ ಮತ್ತು ನಾನು ಆ್ಯಂಡ್ ಐ. ಇಲ್ಲಿ ಗಮನಿಸಿ, ಆ್ಯಂಡ್ ಮೀ ಅಂತ ಬರಿಬಾರ್ದು, ಐ ಅಂತ ಬರಿಬೇಕು. ಯಾಕಂದರೆ ಇಲ್ಲಿ ನಾನು ಅನ್ನೋದು ಸಬ್ಜೆಕ್ಟ್. ದ ಅದರ್ ಟೀಚರ್ಸ್ ಆ್ಯಂಡ್ ಐ ಯಾವಾಗಲೂ ಆಲ್ವೇಸ್ ಊಟ ಮಾಡುತ್ತಾ ಈಟ್ ಲಂಚ್ ಆ್ಯಂಡ್ ಒಟ್ಟಿಗೆ ಮಾತನಾಡುತ್ತೇವೆ. ಟಾಕ್ ಟುಗೆದರ್ ಅಂದರೆ ಒಟ್ಟಿಗೆ. ಎಲ್ಲಿ? ಶಿಕ್ಷಕರ ಕೊಠಡಿಯಲ್ಲಿ. ಇನ್ ದಿ ಟೀಚರ್ಸ್ ರೂಮ್. ಶಿಕ್ಷಕರ, ಹಾಗಾಗಿ ನಾವು ಟೀಚರ್ ಆದಮೇಲೆ ಅಪಾಸ್ಟ್ರಫಿ ಹಾಕಿ ಎಸ್ ಬರಿಬೇಕು. ಅದಾಗ ಶಿಕ್ಷಕರ ಅನ್ನೋ ಮೀನಿಂಗ್ ಕೊಡುತ್ತೆ. ದ ಅದರ್ ಟೀಚರ್ಸ್ ಆ್ಯಂಡ್ ಐ ಆಲ್ವೇಸ್ ಈಟ್ ಲಂಚ್ ಆ್ಯಂಡ್ ಟಾಕ್ ಟುಗೆದರ್ ಇನ್ ದಿ ಟೀಚರ್ಸ್ ರೂಮ್. ಮಧ್ಯಾಹ್ನದ ನಂತರ ಮತ್ತೆ ನಾನು ಪಾಠ ಮಾಡುತ್ತೇನೆ. ಐ ಟೀಚ್ ಮತ್ತೆ ಅಗೈನ್.
ಯಾವಾಗ? ಮಧ್ಯಾಹ್ನದ ನಂತರ, ಇನ್ ದಿ ಆಫ್ಟರ್ನೂನ್. ಆಮೇಲೆ ವಿದ್ಯಾರ್ಥಿಗಳ ಮನೆ ಕೆಲಸ ಮತ್ತು ಪರೀಕ್ಷೆ ಪತ್ರಿಕೆಗಳನ್ನು ತಿದ್ದುತ್ತೇನೆ. ಆಮೇಲೆ ಆ್ಯಂಡ್ ದೆನ್ ನಾನು ತಿದ್ದುತ್ತೇನೆ. ಐ ಕರೆಕ್ಟ್ ವಿದ್ಯಾರ್ಥಿಗಳ, ಮೈ ಸ್ಟೂಡೆಂಟ್ಸ್. ಇಲ್ಲಿ ಸ್ಟೂಡೆಂಟ್ ಆದಮೇಲೆ ಅಫಾಸ್ಟಫಿ ಹಾಕಿ ಎಸ್ ಬರಿಬೇಕು, ಆಗ ವಿದ್ಯಾರ್ಥಿಗಳ ಅನ್ನೋ ಮೀನಿಂಗ್ ಕೊಡುತ್ತೆ. ಅಫಾಸ್ಟಫಿ ಹಾಕದೆ ಎಸ್ ಹಾಕಿದರೆ ವಿದ್ಯಾರ್ಥಿಗಳು ಅನ್ನೋ ಮೀನಿಂಗ್ ಕೊಡುತ್ತದೆ. ಮೈ ಸ್ಟೂಡೆಂಟ್ಸ್ ಹೋಮ್ವರ್ಕ್ ಅಂದರೆ ವಿದ್ಯಾರ್ಥಿಗಳ ಮನೆ ಕೆಲಸ ಮತ್ತು ಪರೀಕ್ಷಾ ಪತ್ರಿಕೆಗಳು ಅಥವಾ ಪರೀಕ್ಷೆಗಳು, ಆ್ಯಂಡ್ ಟೆಸ್ಟ್ಸ್. ಐ ಕರೆಕ್ಟ್ ಮೈ ಸ್ಟೂಡೆಂಟ್ಸ್ ಹೋಮ್ವರ್ಕ್ ಆ್ಯಂಡ್ ಟೆಸ್ಟ್ಸ್. ನಾನು ಮನೆಗೆ ಮರಳಿದ ನಂತರ ನನ್ನ ಮಕ್ಕಳಿಗೆ ಅವರ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ. ನಾನು ಮರಳಿದ ನಂತರ, ಆಫ್ಟರ್ ಐ ಗೆಟ್ ಬ್ಯಾಕ್. ಗೆಟ್ ಬ್ಯಾಕ್ ಅಂದರೆ ಮರಳಿದ ಅಂದರೆ ಹಿಂದಿರುಗಿದ. ಎಲ್ಲಿಗೆ? ಮನೆಗೆ. ಹೋಮ್. ಆಫ್ಟರ್ ಐ ಗೆಟ್ ಬ್ಯಾಕ್ ಹೋಮ್ ನಾನು ಸಹಾಯ ಮಾಡುತ್ತೇನೆ. ಐ ಹೆಲ್ಪ್ ಯಾರಿಗೆ? ನನ್ನ ಮಕ್ಕಳಿಗೆ. ಮೈ ಕಿಡ್ಸ್. ಐ ಹೆಲ್ಪ್ ಮೈ ಕಿಡ್ಸ್ ಯಾವುದರಲ್ಲಿ? ಅವರ ಮನೆ ಕೆಲಸದಲ್ಲಿ. ವಿತ್ ದೇಯರ್ ಹೋಮ್ವರ್ಕ್. ದೇಯರ್ ಅಂದರೆ ಅವರ. ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಓದುವ 2 ಮಕ್ಕಳಿದ್ದಾರೆ. ಅಂದರೆ ನನ್ನ ಮಕ್ಕಳಿಬ್ಬರು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂತ. ನನಗೆ ಐ ಹ್ಯಾವ್ 2 ಮಕ್ಕಳಿದ್ದಾರೆ. 2 ಕಿಡ್ಸ್. ಐ ಹ್ಯಾವ್ 2 ಕಿಡ್ಸ್. ಅವರೆಲ್ಲಿ ಓದ್ತಾ ಇದ್ದಾರೆ? ಪ್ರಾಥಮಿಕ ಶಾಲೆಯಲ್ಲಿ. ಇನ್ ಎಲಿಮೆಂಟರಿ ಸ್ಕೂಲ್. ಐ ಹ್ಯಾವ್ 2 ಕಿಡ್ಸ್ ಇನ್ ಎಲಿಮೆಂಟರಿ ಸ್ಕೂಲ್. ಅಥವಾ ಐ ಹ್ಯಾವ್ 2 ಕಿಡ್ಸ್ ಸ್ಟಡಿಂಗ್ ಇನ್ ಎಲಿಮೆಂಟರಿ ಸ್ಕೂಲ್ ಅಂತಲೂ ಬರಿಬೋದು. ಅವರ ಹೆಸರು ಇಬ್ಬನಿ ಮತ್ತು ಅವಿರಾ. ಅವರ ಹೆಸರುಗಳು ದೇಯರ್ ನೇಮ್ಸ್ ಆರ್ ಇಬ್ಬನಿ ಆ್ಯಂಡ್ ಅವಿರಾ. ನೆಕ್ಸ್ಟ್ ಲೈನ್ ನೋಡಿ. ಆಮೇಲೆ ಒಂದಿಷ್ಟು ವ್ಯಾಯಾಮ ಮಾಡಿ ಮನೆಯವರ ಜೊತೆ ರಾತ್ರಿ ಊಟ ಮಾಡಿ 10 ಗಂಟೆಯ ಹೊತ್ತಿಗೆ ಮಲಗುವ ಮುನ್ನ ಟಿ ವಿ ನೋಡುತ್ತೇನೆ. ಆಮೇಲೆ ದೆನ್ ಸ್ವಲ್ಪ ವ್ಯಾಯಾಮ ಮಾಡಿ ಐ ಡೂ ಸಮ್ ಎಕ್ಸಸೈಸ್. ಮನೆಯವರ ಜೊತೆ ಊಟ ಮಾಡಿ ಈಟ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ. ಟಿ ವಿ ನೋಡುತ್ತೇನೆ ಆ್ಯಂಡ್ ವಾಚ್ ಟಿ ವಿ ಯಾವಾಗ? ಮಲಗುವ ಮೊದಲು. ಬಿಫೋರ್ ಐ ಗೋ ಟು ಬೆಡ್ ಅಂದರೆ ಮಲಗುವ ಮೊದಲು. ಎಷ್ಟು ಗಂಟೆಗೆ? 10 ಗಂಟೆಗೆ. ಅಟ್ ಅಬೌಟ್ 10 o'clock. ನಾನು ಮಕ್ಕಳ ಜೊತೆ ಕಾರ್ಟೂನ್ ನೋಡಲು ಇಷ್ಟಪಡುತ್ತೇನೆ. ಇಷ್ಟಪಡುತ್ತೇನೆ. ಲವ್ ಏನು ಇಷ್ಟಪಡುತ್ತೇನೆ? ಕಾರ್ಟೂನ್ ನೋಡಲು. ಟು ವಾಚ್ ಕಾರ್ಟೂನ್ ಯಾರ ಜೊತೆ? ಮಕ್ಕಳ ಜೊತೆ. ವಿತ್ ಕಿಡ್ಸ್. ಐ ಲವ್ ಟು ವಾಚ್ ಕಾರ್ಟೂನ್ ವಿತ್ ಕಿಡ್ಸ್. ಕೊನೆಗೆ ನಿದ್ರೆ ಮಾಡುವ ಮೊದಲು ದಿನದಲ್ಲಿ ನಡೆದ ಘಟನೆಗಳ ಬಗ್ಗೆ ಹಾಸಿಗೆಯಲ್ಲಿ ಕುಳಿತು ಸ್ವಲ್ಪ ಹೊತ್ತು ಮಾತನಾಡುತ್ತೇನೆ. ಕೊನೆಗೆ ಫೈನಲಿ ನಾನು ಮಾತನಾಡುತ್ತೇನೆ. ಐ ಡಿಸ್ಕಸ್ ಯಾವುದರ ಬಗ್ಗೆ? ದಿನದಲ್ಲಿ ನಡೆದ ಘಟನೆಗಳ ಬಗ್ಗೆ. ಅಬೌಟ್ ದ ಹೋಲ್ ಡೇ ರುಟೀನ್ ಅಂದರೆ ಪೂರ್ತಿ ದಿನದ ಘಟನೆಗಳ ಬಗ್ಗೆ. ಎಲ್ಲಿ? ಬೆಡ್ ಮೇಲೆ. ಇನ್ ಅ ಬೆಡ್ ಎಷ್ಟು ಹೊತ್ತು? ಸ್ವಲ್ಪ ಹೊತ್ತು. ಫಾರ್ ಅ ವೈಲ್ ಯಾವಾಗ? ಮಲಗುವ. ಬಿಫೋರ್ ಐ ಫಾಲ್ ಅಸ್ಲೀಪ್ ಅಂದರೆ ನಿದ್ರೆ ಮಾಡುವುದು. ಓಕೆ ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಡೈಲಿ ರುಟೀನನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಈಸಿಯಾಗಿ ಹೇಳ್ಬೋದು ಅನ್ನೋದನ್ನು ತೋರಿಸೋ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ಎಂದಿನಂತೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಜಸ್ಟ್ ಒಂದು ಶೇರ್ ಮಾಡೋದ್ರಿಂದ ಒಂದಷ್ಟು ಜನ ಏನಾದರೂ ಒಂದು ಕಲ್ತ್ಕೊಳ್ತಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ? ಸೊ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.